ಶ್ರೀ ಗುರುಭ್ಯೋ ನಮಃ. ಧರ್ಮವಾಹಿನಿಯ ಎಲ್ಲ ವೀಕ್ಷಕರಿಗೂ ಕೂಡ ನಮಸ್ಕಾರಗಳು. ಚಿಕ್ಕ ವಯಸ್ಸಿನಿಂದ ನಾವು ಅಜ್ಜಿ ತಾತ ನಮ್ಮ ಕಥೆ ಹೇಳಬೇಕಾದ್ರೆ ಕಥೆಗಳ ಮೂಲಕವೇ ನಾವು ಬಹಳಷ್ಟು ನೀತಿಗಳನ್ನು, ನಿಯಮಗಳನ್ನು, ಮೌಲ್ಯಗಳನ್ನು, ಹೇಗೆ ನಡ್ಕೊಳ್ಬೇಕು, ಯಾರ ಹತ್ರ ಹೇಗೆ ವಿಚಾರಿಸಬೇಕು, ಇದೆಲ್ಲವನ್ನು ನಾವು ತಿಳಿದುಕೊಳ್ಳೋದು ಬಹಳಷ್ಟು ಕಥೆಗಳ ಮೂಲಕವೇ. ಹಾಗೆ ಇವತ್ತು ನಾವು ಹನುಮಂತ ದೇವರು ವಿದ್ಯೆಯನ್ನು ಕಲಿತಂತಹ ಒಂದು ಪುಟ್ಟ ಕಥೆಯನ್ನು ಕೇಳೋಣ. ಹನುಮಂತ ದೇವರ ಪರಾಕ್ರಮ ಯಾರಿಗೆ ತಾನೇ ಗೊತ್ತಿಲ್ಲ, ಎಲ್ಲರಿಗೂ ಗೊತ್ತಿರುವಂಥದ್ದೇ. ರಾಮನ ಪರಮಾಪ್ತ ಸಖನಾದಂಥವ ಹನುಮಂತ. ಹನುಮಂತ ದೇವರು ಚಿಕ್ಕವನಿದ್ದಾಗ ಆಕಾಶದಲ್ಲಿರುವ ಸೂರ್ಯನನ್ನು ಹಣ್ಣು ಅಂತ ತಿಳಿದುಕೊಂಡು ತಿನ್ನಲಿಕ್ಕೆ ಹೋದಾಗ ಇಂದ್ರನ ವಜ್ರಾಯುಧದ ಪೆಟ್ಟಿಗೆ ತುತ್ತಾಗಿ ಮುಖವನ್ನು ಓದಿಸ್ಕೊಂಡಂತಹ ವಿಷಯ ನಮ್ಮೆಲ್ಲರಿಗೂ ಗೊತ್ತಿರುವಂಥದ್ದೇ. ಆದರೆ ಹನುಮಂತ ಬಹಳ ನಿಷ್ಠಾವಂತ. ಹೇಗೆ ಅಂತ ಹೇಳಿದರೆ, ಹನುಮಂತನಿಗೆ ವಿದ್ಯೆಯನ್ನು ಸೂರ್ಯನಾರಾಯಣ ದೇವರಲ್ಲಿ ಕಲಿಬೇಕು ಅನ್ನೋ ಮಹದಾಸೆ ಇತ್ತು. ಹಾಗಾಗಿ ಸೂರ್ಯನಾರಾಯಣ ದೇವರನ್ನು ಕುರಿತು ಹನುಮಂತ ದೇವರು ಬಹಳ ನಿಷ್ಠೆಯಿಂದ, ಶ್ರದ್ಧೆಯಿಂದ ಜ್ಞಾನ ಮುದ್ರೆಯಲ್ಲಿ ಏಕಾಗ್ರಚಿತ್ತರಾಗಿ ತಪಸ್ಸನ್ನು ಮಾಡ್ತಾರೆ. ಸೂರ್ಯನಾರಾಯಣ ದೇವರು ಪ್ರತ್ಯಕ್ಷರಾಗಿ ಹನುಮಂತ ದೇವರಿಗೆ ಏನು ಬೇಕು ವರ ಅಂತ, ಏನು ಬೇಕು ನಿನಗೆ ಮಗು ಅಂತ ಕೇಳಿದಾಗ ಸೂರ್ಯನಾರಾಯಣ ದೇವರಲ್ಲಿ ಮಗು ಹೇಳುತ್ತೆ. ಹನುಮಂತ ಹೇಳ್ತಾರೆ, ನನಗೆ ನಿಮ್ಮಲ್ಲಿ ಪಾಠ ಕಲಿಬೇಕಾಗಿದೆ, ನೀವೇ ನನಗೆ ಪಾಠವನ್ನು ಹೇಳಿಕೊಡ್ಬೇಕು ಅಂತ ಹೇಳ್ತಾರೆ. ಆಗ ಸೂರ್ಯನಾರಾಯಣ ಹೇಳ್ತಾನೆ, ಅಲ್ಲ ರಾಜ, ನಾನು ಹೆಂಗೋ ಪಾಠ ಹೇಳಲಿ ನಿನಗೆ? ನನಗೆ ಬೆಳಗ್ಗಾದರೆ ನಾನು 6 ಗಂಟೆಗೆ ಎದ್ದೇಳಬೇಕು. 6 ಗಂಟೆಗೆ ಬರದೇ ಇದ್ದರೆ ನಮಗೆ ಪ್ರಪಂಚಕ್ಕೆ ಬೆಳಕೇ ಇಲ್ಲ. ಪೂರ್ವದಿಂದ ಪಶ್ಚಿಮದವರೆಗೂ ನಾನು ಸಾಕ್ತಾನೆ ಇರಬೇಕು. ನಾನು ಎಲ್ಲೂ ವಿರಾಮವನ್ನೇ ತೆಗೆದುಕೊಳ್ಳಲ್ಲ. ಆದ್ದರಿಂದ ನಿನಗೆ ನಾನು ಎಲ್ಲಿ ಪಾಠ ಹೇಳಲಿಕ್ಕೆ ಸಮಯ ಸಿಗ್ತದೆ ಅಂತ ಹನುಮಂತನನ್ನು ಕೇಳ್ತಾರೆ. ಪರವಾಗಿಲ್ಲ, ನೀವು ಹೇಗೆ ಹೇಳ್ತೀರೋ ಹಾಗೆ ಹೇಳಿ, ನಾನು ಪಾಠವನ್ನು ಕೇಳ್ತೇನೆ, ಅಂತೂ ಇಂತೂ ನನಗೆ ನೀವೇ ಪಾಠ ಹೇಳಬೇಕು ಅಂತ ಪಟ್ಟು ಹಿಡಿತಾನೆ. ನಾವು ಪಾಠವನ್ನು ಹೇಗೆ ಕೇಳ್ತೀವಿ? ಗುರುಗಳ ಎದುರುಗಡೆ ಕೂತಿರ್ತೀವಿ, ಅಭಿಮುಖವಾಗಿ ನಾವು ಕೂತ್ಕೊಂಡು ಪಾಠ ಕೇಳ್ತೀವಿ. ಹಾಗಿದ್ರೆ ಈಗ ಸೂರ್ಯನಾರಾಯಣ ದೇವರು ರಥದಲ್ಲಿ ಇರ್ತಾರೆ. ಸೂರ್ಯನಾರಾಯಣ ರಥಕ್ಕೆ ಏಕಚಕ್ರ, 7 ಅಶ್ವಗಳು, ಅದು ಕುದುರೆಗಳು ಮುಂದೆ ಮುಂದೆ ಹೋಗ್ತಾನೆ ಇರುತ್ತೆ. ಆಗ ಹನುಮಂತ ದೇವರು ಎದುರುಗಡೆ ರಥಕ್ಕೆ ಅಭಿಮುಖವಾಗಿ ಹಿಂದೆ ಹಿಂದೆ ಓಡಬೇಕಾಗತ್ತೆ. ರಥ ಮುಂದೆ ಮುಂದೆ ಸಾಗಿದ ಹಾಗೆಲ್ಲ ಹನುಮಂತ ದೇವರು ಹಿಂದೆ ಓಡ್ತಾ ಸೂರ್ಯನಾರಾಯಣ ಹೇಳುವಂತಹ ಪಾಠವನ್ನು ಕೇಳಿಸ್ಕೊಳ್ತಾರೆ. ಅವರ ಗಮನ ಇವಾಗ 2 ಕಡೆ ಇರಬೇಕು. ಒಂದು, ಪಾಠವನ್ನು ಕೇಳಿಸ್ಕೋಬೇಕು, ಒಂದು ಕ್ಷಣವೂ ಆ ಕಡೆ ಈ ಕಡೆ ಮನಸ್ಸನ್ನು ವಿಚಲಿತಗೊಳಿಸದೆ ಪಾಠ ಕೇಳಬೇಕು. ಜೊತೆಗೆ ಹಿಂದುಗಡೆ ಏನಿದೆ ಏನಿಲ್ಲ, ಎದ್ರೆ ಬಿದ್ದರೆ ಹೇಗೆ ಅನ್ನೋ ಗಮನ ಕೂಡ ಹನುಮಂತ ದೇವರಿಗೆ ಇರಬೇಕಾಗಿತ್ತು. ಈ ಎರಡನ್ನೂ ನಿಭಾಯಿಸ್ತಾ ಅವರು ಶ್ರದ್ಧೆಯಿಂದ ಪಾಠವನ್ನು ಕಲಿತಾರೆ. ಏನು ಪಾಠವನ್ನು ಕಲಿತರು ಹಾಗಿದ್ರೆ ಅಂತ ಹೇಳಿದ್ರೆ, ಮಹಾವ್ಯಾಕರಣ ಗ್ರಂಥವನ್ನು ಅಧ್ಯಯನ ಮಾಡ್ತಾರೆ. ಈ ಮಹಾವ್ಯಾಕರಣ ಗ್ರಂಥವನ್ನು ಬರೆದವರು ಯಾರು ಹಾಗಿದ್ರೆ ಅಂದರೆ, ಅನಿರುದ್ಧ ನಾಮಕ ಪರಮಾತ್ಮ, ಅನಿರುದ್ಧ ನಾಮಕ ನಾರಾಯಣ ದೇವರು ಮಹಾವ್ಯಾಕರಣ ಗ್ರಂಥವನ್ನು ರಚಿಸಿದ್ದು. ಈ ಗ್ರಂಥವನ್ನು ಸಂಪೂರ್ಣವಾಗಿ ಸೂರ್ಯನಾರಾಯಣ ದೇವರಲ್ಲಿ ಅಧ್ಯಯನ ಮಾಡ್ತಾರೆ. ಹನುಮಂತ ದೇವರು ಹೇಗೆ ವ್ಯವಹಾರ ಮಾಡ್ತಾರೆ ಮುಂದೆ? ರಾಮದೇವರೇ ಸ್ವತಃ ಹನುಮಂತನನ್ನು ಹಾಡಿ ಹೊಗಳ್ತಾರೆ. ಅವನ ನಯ ವಿನಯ, ಅವನ ಚಾಕಚಕ್ಯತೆ, ಅವನ ವಿಚಾರವಂತಿಕೆ, ಅವನ ವಿವೇಕ, ಪ್ರತಿಯೊಂದನ್ನು, ಸ್ಥಿತಪ್ರಜ್ಞತೆ ಎಲ್ಲವನ್ನ ಮೆಚ್ಚಿಕೊಂಡವ ಶ್ರೀರಾಮ. ಯಾವ ಸಂದರ್ಭ? ಇದಕ್ಕೆ ಒಂದೇ ಒಂದು ಉದಾಹರಣೆ ಕೊಡ್ತೀನಿ. ಋಷ್ಯಮುಖ ಪರ್ವತ, ಕಪಿಗಳ ಸಾಮ್ರಾಜ್ಯ ಕಿಷ್ಕಿಂಧೆ, ನಮಗೆಲ್ಲರಿಗೂ ಗೊತ್ತೇ ಇದೆ. ಅಲ್ಲಿ ಒಮ್ಮೆ ವನವಾಸಿಗಳಾಗಿ ರಾಮ ಲಕ್ಷ್ಮಣರು ನಾರುಮಡಿಯುಟ್ಟು ಪಂಪಾ ಸರೋವರದ ಹತ್ರ ಹೋಗ್ತಾ ಇರ್ತಾರೆ. ಆಗ ಸುಗ್ರೀವನಿಗೆ ದೂರದಿಂದ ಅವ್ರು ಕಾಣಿಸೋದನ್ನು ನೋಡಿ ಅವನಿಗೆ ಶಂಕೆಯಾಗತ್ತೆ, ಯಾರು ಬಂದಿರಬಹುದು? ಯಾವಾಗಲೂ ಒಂದು ಆತಂಕ ಇದ್ದೇ ಇರುತ್ತಲ್ಲ, ನಮ್ಮ ರಾಜ್ಯದ ಸುತ್ತಮುತ್ತ ಯಾರಾದರೂ ಅನುಮಾನಾಸ್ಪದವಾಗಿ ಅಡ್ಡಾಡ್ತಾ ಇದ್ದರೆ, ಓಡಾಡ್ತಾ ಇದ್ದರೆ ಯಾರಿರಬಹುದು ಅನ್ನೋ ಶಂಕೆ ಬಂತು. ಆದರೆ ಹನುಮಂತನಿಗೆ ಆ ವಿಷಯ ಗೊತ್ತಾಯಿತು. ಹನುಮಂತನಿಗೆ ಒಂದು ವರ ಇರುತ್ತೆ. ಏನಪ್ಪ ಆ ವರ ಅಂತ ಹೇಳಿದರೆ, ಸಾಕ್ಷಾತ್ ಭಗವಂತ ಎಲ್ಲಿಯೇ ಬಂದರೂ, ಯಾವ ಕ್ಷಣದಲ್ಲಿಯೇ ಬಂದರೂ, ಯಾವ ರೂಪದಲ್ಲಿಯೇ ಬಂದರೂ ಕೂಡ ಭಗವಂತ ಅಂತ ಗುರುತು ಸಿಗತ್ತೆ ಅಂತ ಒಳ್ಳೆಯ ವರವನ್ನು ಸೂರ್ಯನಾರಾಯಣ ದೇವರಿಂದ ಪಡೆದುಕೊಂಡಿರ್ತಾರೆ. ಹಾಗಾಗಿ ಅವನಿಗೆ ಭಗವಂತ ಅನ್ನೋ ವಿಷಯ ಗೊತ್ತಾಗತ್ತೆ. ಹನುಮಂತ ದೇವರು ಬ್ರಹ್ಮಚಾರಿಯ ವೇಷವನ್ನು ಧರಿಸಿ ರಾಮದೇವರ ಬಳಿಗೆ ಹೋಗ್ತಾರೆ. ಹೋದಾಗ ಅವರು ಬಹಳ ನಯ ವಿನಯದಿಂದ, ಸೌಜನ್ಯದಿಂದ ಮಾತನಾಡ್ತಾರೆ. ತಾವುಗಳು ಯಾರು, ಯಾಕೆ ಇಲ್ಲಿ ಬಂದಿದ್ದೀರಿ ಅಂತ ವಿನಯಪೂರ್ವಕವಾಗಿ ಕೇಳ್ತಾರೆ. ದೀರ್ಘದಂಡ ನಮಸ್ಕಾರವನ್ನು ಹಾಕ್ತಾರೆ. ಹನುಮಂತ ದೇವರು ಮಾತಾಡ್ತಾ ಕೇಳ್ತಾರೆ ಅವ್ರನ್ನ, ನೋಡಲಿಕ್ಕೆ ನೀವು ರಾಜಗಾಂಭೀರ್ಯದಿಂದ ಇದ್ದೀರಿ, ಆದರೆ ನಾರುಮಡಿ ಉಟ್ಕೊಂಡಿದ್ದೀರಲ್ಲ,
ಜಟೆಯನ್ನು ಕಟ್ಕೊಂಡಿದ್ದೀರಿ, ತುಳಸಿ ಮಾಲೆಯನ್ನು ಧರಿಸ್ಕೊಂಡಿದ್ದೀರಿ, ಏನು ಯಾವ ಕಾರಣಕ್ಕಾಗಿ ಇಲ್ಲಿ ಬಂದಿದ್ದೀರಿ ಅಂತ ಎಲ್ಲವನ್ನ ವಿಚಾರಿಸ್ತಾರೆ. ರಾಮದೇವರಿಗೆ ಗೊತ್ತಾಗತ್ತೆ ಈತ ಹನುಮಂತ ಅನ್ನೋದು. ಲಕ್ಷ್ಮಣನಿಗೆ ಸನ್ನೆ ಮಾಡಿ ಹೇಳ್ತಾರೆ ಯಾರು ಅಂತ ಹೇಳಲಿಕ್ಕೆ. ಆಗ ಲಕ್ಷ್ಮಣ ದೇವರು ಹೇಳ್ತಾರೆ ಹನುಮಂತನಿಗೆ, ನಾವು ದಶರಥನ ಮಕ್ಕಳು, ನಾವು ದಶರಥನ ತಂದೆಯ ಸೇವೆಗಾಗಿ ಇಲ್ಲಿಗೆ ಬಂದಿದ್ದೇವೆ, ಒಂದು ಮುಖ್ಯವಾದ ಕೆಲಸ ಇದೆ ಅಂತ ಹೇಳ್ತಾರೆ. ಸುಗ್ರೀವನಿಗೆ ಮಂತ್ರಿಯಾದಂಥವ ಹನುಮಂತ. ಏನೇ ಕೆಲಸವನ್ನು ಮಾಡಬೇಕಾದ್ರೆ ಸುಗ್ರೀವ ಇವನ ಮುಖವನ್ನು ನೋಡ್ತಿರ್ತಾನೆ. ಇವನು ಹನುಮಂತ ದೇವರು ಹ್ಞೂ ಅಂದರೆ ಮಾಡ್ತಾ ಇರ್ತಾರೆ, ಬೇಡ ಅಂದರೆ ಮಾಡ್ತಾ ಇರೋದಿಲ್ಲ. ಯಾಕೆ ಅಂತ ಹೇಳಿದರೆ ಒಳ್ಳೆಯ ರಾಜನೀತಿ, ಅಲ್ಲಿಯ ಏನು ಮಾಡಿದ್ರೆ ಒಳ್ಳೆಯದು, ಏನು ಮಾಡಿದ್ರೆ ಕೆಟ್ಟದ್ದು ಅನ್ನೋ ವಿವೇಕ ವಿಚಾರ ಹನುಮಂತ ದೇವರಿಗೆ ಇರುತ್ತೆ. ಹಾಗಾಗಿ ಹನುಮಂತ ದೇವರು ಇಷ್ಟೆಲ್ಲ ವಿದ್ಯೆಯನ್ನು ಸೂರ್ಯನಾರಾಯಣ ದೇವರಲ್ಲಿ ಕಲಿತು ಹೇಗೆ ದೊಡ್ಡವರೊಡನೆ ಹೇಗೆ ಮಾತಾಡಬೇಕು, ಚಿಕ್ಕವರೊಡನೆ ಹೇಗೆ ನಡೆದುಕೊಳ್ಳಬೇಕು ಅನ್ನೋ ಒಂದು ಪುಟ್ಟ ವಿಷಯವನ್ನು ಈ ಕಥೆಯ ಮೂಲಕ ನಾವು ತಿಳಿದುಕೊಂಡಿದ್ದೀವಿ. ಧನ್ಯವಾದಗಳು.